ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು ಟ್ಯೂಸ್ಡೇ. ನಾನು ಆಫೀಸ್ಗೆ ಲೀವ್ ಹಾಕಿದ್ದೀನಿ, ಯಾಕಂದರೆ ನನ್ನ ಹಸ್ಬೆಂಡು ಕೈ ಏಟ್ ಮಾಡ್ಕೊಂಡಿದ್ರು. ಆ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ಇವತ್ತು ಆ ಸ್ಟಿಚ್ ರಿಮೂವ್ ಮಾಡಿಸೋದಕ್ಕೆ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋಗ್ತಿದ್ದೀವಿ. ಹಾಗೆ ಯಾಕೋ ಮನಸ್ಸಿಗೆ ಬೇಜಾರು ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬನ್ನಿ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ತೋರಿಸ್ತೀನಿ. ನೋಡಿ ನಮ್ಮನೆ ಮಹಾಲಕ್ಷ್ಮಿ. ದಿಸ್ ಇಸ್ ಫಸ್ಟ್ ಲಕ್ಷ್ಮಿ, ದಿಸ್ ಇಸ್ ಸೆಕೆಂಡ್ ಲಕ್ಷ್ಮಿ. ಗೃಹಲಕ್ಷ್ಮಿ ದುಡ್ಡೇ ಬರ್ತಾ ಇಲ್ವಲ್ಲ ಅಣ್ಣ? ಏನಾಗಿದೆ ಬ್ರೋ ಬೆಳಗ್ಗೆ ನೋಡಿ ಫ್ರೆಂಡ್ಸ್, ಕೊನೆಗೂ ಸ್ಟಿಚ್ ಬಿಚ್ಚಿದ್ರು. ಬಟ್ ಆದ್ರೆ ಅದು ಕೂಡ್ಕೊಂಡೈತೆ ಅಂತ ಫೀಲೇ ಆಗ್ತಾ ಇಲ್ಲ. ಸೊ ನಿಮ್ಗೆ ಏನಾದರೂ ಅದು ಯಾವ ಥರ ಅಂತ ಸ್ವಲ್ಪ ಐಡಿಯಾ ಇದ್ರೆ ಕೊಡಿ. ನನ್ನ ಹೆಂಡ್ತಿಯಲ್ಲಿ ಕೂತಾವ್ ನೋಡಿ, ಸ್ಟಿಚ್ ಬಿಡ್ತಿದ್ರೆ ಓಡ್ ಬಂದು ಸೀಟ್ ಹಿಡ್ಕ ಕೂತ್ಕ ನೋಡ್ತಾಳೆ, ಬಿಟ್ಟು ಪಿಕ್ಚರ್ ತೋರ್ಸೋ ಥರ. ನನ್ನ ಸಮಾಧಾನ ಮಾಡ್ತಾ ಇದ್ರೆ ಎಂತ ಮಾತು ಹೇಳ್ತಿದ್ದೀರ ರೀ? ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಟ್ಟವ್ರೆ. ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಪಾಪ ನರ್ಸು ನಾನೇ ಟ್ರೈನಿಂಗ್ ಅನ್ಸುತ್ತೆ ಯಮುನಿಗೆ. ಮೋಸ್ಟ್ಲಿ ಅವರು ಅಲ್ಲ ಮೋಸ್ಟ್ಲಿ ಅವರು ಮನೆಯಲ್ಲಿ ಬಟ್ 1.5 ಗಂಟೆ ಬೇಗ ಬಂದಿದ್ದೀವಿ ದೇವಸ್ಥಾನಕ್ಕೆ. ನೋಡಿ ಇದೇ ದೇವಸ್ಥಾನ. ಅಷ್ಟೇ ಲಕ್ಷ ಇಲ್ಲಿ ಇಟ್ಟಿರ್ತಿದೆ ನಿಮಗೆ. ಇಲ್ಲೇ ಇಷ್ಟು ಹಚ್ಚೋರೆ ಅಂದರೆ ಸುತ್ತ ಎಲ್ಲ ಕಸ ಗೋಡಲ್ಲಿ ಅನ್ಸುತ್ತಿದ್ದು ನೋಡಿ. ನೀವು ನೋಡಿ ತೋರಿಸಲ್ಲ ಇವಾಗ. ನೋಡಿ ನೋಡಿ ಅಲ್ಲಿ ದೇವಸ್ಥಾನ ಕಾಣಿಸ್ತೈತೆ. ಬನ್ನಿ ಅಲ್ಲಿಗಾದ್ರೂ ಹೋಗೋಕ್ಕಾಗುತ್ತೆ ನೋಡೋಣ. ನಾನು ಹೆಂಡತಿ ನೋಡಿದ್ದೆಲ್ಲ ಬೇಕು ಅಂತಾಳೆ, ಬಟ್ ಯಾವುದೂ 100% ಮಾಡಿ ನೋಡಿಲ್ಲ ನಾನು ಇದುವರೆಗೂ. ಈಗ ಹೇಳ್ತಿದ್ದಾಳೆ ನೋಡಿ, ಬರ್ಕೊಳ್ಳಿ ನಾನು ಮದುವೆ ಆಗಿ ಅವಳು ನನಗೆ ಸಿಕ್ಕಿ 3 ವರ್ಷ ಆಯಿತು. 3 ವರ್ಷಕ್ಕೊಂದು 300 ಸಲ ಹೇಳವಳೆ. ಅದು ಬಿಟ್ಟರೆ ಯಾವ ಬೆಟ್ಟ ಗೊತ್ತಿಲ್ಲ. ಅದು ಮಾಮೂಲಿ 15 ಸಿಗರ 10 6 ಅಂತಾನೆ ನಡ್ಕೊಂಡು ಹೋಗ್ಬೋದಾ? ಅಲ್ಲಿ 4 ಕೊಡಿದಂತೆ ಕೆಳಗಡೆ ತಾತ ಫೋನ್ ನೋಡಿದ ತಕ್ಷಣ ನಡ್ರಿ ಮುಂದೆ ಸ್ಟ್ರೈಟ್ ಅಲ್ಲೆಲ್ಲ ನೋಡೋಣ. ಓಕೆ ಫ್ರೆಂಡ್, ಬನ್ನಿ ಅಲ್ಲಿ ಹೋಗ್ತಾ ಸಿಗೋಣ. ಬನ್ನಿ ಸ್ಟಾರ್ಟ್ ಮಾಡೋಣ.
ಬಿಟ್ಟೈತಣ್ಣ ಇಲ್ಲೆಲ್ಲ ಬಿಟ್ಟಿರೋದು ಅದು. ಅಲ್ಲಿ ಫ್ರೆಂಡ್ಸ್ ಮೋಸ್ಟ್ಲಿ ಇವಾಗ ಕ್ಲೀನ್ ಮಾಡಿದ್ದಾರೆ ಅನಿಸುತ್ತೆ ದೇವಸ್ಥಾನಕ್ಕೆ. ಹೋಗೋಣ. ಅನ್ಗೋನಿ ಸೊಪ್ಪು ನಮ್ಮ ಅಜ್ಜಿ ಮನೆ ಮುಂದೆ ಎಲ್ಲ ಹಾಕಿತ್ತು ಕಾಡಲ್ಲಿ ಮಾತ್ರ ಅಂತಿದ್ರು. ಚರಂಡಿಲೆಲ್ಲ ಬೆಳ್ಕೊಂಡ್ಬಿಟ್ಟು ನೋಡಿ ಇಪ್ಪತ್ತು ಮೆಟ್ಲು ಹತ್ತಿರ ಆಲೆ ಉಸಿರು ಬಿಡ್ತಾವಳು ಹೊಡಿದಾರೆ ಇಟ್ಟು. ಸೊ ನನ್ನ ಗಾಯ ಸ್ಟಿಚ್ ಬಿಡ್ಸೋಕ್ಕೆ ಮೇಡಮ್ ರಜೆ ಹಾಕ್ಕೊಂಡು ಟ್ರೆಕ್ಕಿಂಗ್ ಮಾಡ್ತಾಳೆ ನೋಡಿ ಫ್ರೆಂಡ್ಸ್. ನೋಡಿ ನಮ್ಮ ಅಣ್ಣ ಓಲಾ ಒಬ್ಬರು ಮಾಡ್ತೀನಿ ಅಂದ್ಬಿಟ್ಟು ಗಾಡಿ ತಗೊ ಬಂದ ಅದೆಲ್ಲ ಬೇಡ ನಮ್ಮ ಜೊತೆ ಟ್ರೆಕ್ಕಿಂಗ್ ಮಾಡ್ಕೊಂಡು ನಮ್ಮ ಅಣ್ಣನೂ ಹಾಳು ಮಾಡಿದ್ಲಪ್ಪ. ನಾನೇನು ಮಾಡಿಲ್ಲ, ದೇವಸ್ಥಾನಕ್ಕೆ ಹೋಗೋಣ ಅಂತ ಐಡಿಯಾ ಕೊಟ್ಟಿದೆ ನಮ್ಮ ಯಜಮಾನ್ರು. ನೋಡಿ ಅವ್ರಿಗೆ ಹೋಗ್ಲಿ ಅಂದ್ಬಿಟ್ಟು ನಾವು ಬೆಟ್ಟ ಹತ್ಕೊಂಡು ಹೋಗ್ತಿದ್ದೀವಿ. ಊರ ಜೊತೆಗೆ ನಾರು ಬೇರೆ ಏನು ಅಂತಾರಲ್ಲ, ನಮ್ಮಿಂದ ಇವರು ಟ್ರೆಕ್ಕಿಂಗ್ ಮಾಡ್ತಾರೆ. ನಮಗೆ ಧೈರ್ಯ ಇಲ್ಲ ಅಂತ ಅವಳು ನೋಡಕ್ಕೆ ಹೋಗ್ತಾಳೆ ಕಳ್ಳಿನ. ಮುಂದೆ ಎಳ್ದಾಡ್ತೈತೆ. ಮುಂದೆ ಬಂದ್ಬಿಡ್ಸೋನು ಬಿದ್ದಿದ್ಯಾ? ಹಾಂ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇಲ್ಲ ನನಗೆ. ಹೋಗಿ ಬಂದು ಮುಂದೆ ಹೋಗು, ನಾ ಹಿಂದೆ ಬರ್ತೀವಿ. ಏಯ್ ಬೇಡ ಬರ್ರ. ಕರಡಿ ನೋಡ್ದ, ನಾಯಿ ನೋಡ್ದ? ನೀನೊಂದ್ಸಲ ಹೋಗಿ ನೋಡ್ಕೊಂಬ ಏನು ಅಂತ. ನನ್ ಕನ್ಫರ್ಮ್ ಕಾಣಲಿಲ್ಲ. ಹೋಗು. ನಮ್ಮ ಯಜಮಾನ್ರು ಹೋಗ್ತಾವ್ರೆ. ಫುಲ್ ಧೈರ್ಯ. ಧೈರ್ಯ ಎಲ್ಲ ಫ್ರೆಂಡ್ಸ್, ನೀವು ಹೋಗ್ಬಿಟ್ಟು ಬನ್ನಿ. ನಾನು ಗಾಡಿ ಹತ್ರ ಇರ್ತೀನಿ, ನೀವು ನೋಡ್ಕೊಂಡ್ ಬನ್ನಿ. ಅಲ್ಲೇ ಐತೆ ಕಣೆ, ಸೌಂಡ್ ಮಾಡ್ತಾರೆ ಕೇಳಿಸ್ತಲ್ವಾ? ಅಲ್ಲಿ ಈ ಥರ ಬ್ಲ್ಯಾಕ್ ಕಲರ್ ಕಾಣಿಸ್ತಾವ, ಅವ್ರ ದಪ್ಪ ಕೂತೈತಲ್ಲೇ. ಅದೇ ಎತ್ಕೊಂಡು ಹೋಗ್ಬಿಡುತ್ತೆ ಕರಡಿ. ಏ ಅಲ್ಲೇ ಅಲ್ಲಿ ಕಾರ್ನರಲ್ಲಿ ಇತ್ತಲ್ಲ. ಪ್ರಾಮಿಸ್ ನೋಡಿದ್ರೇನ್ರಿ? ಹ್ಞೂ ಅಣ್ಣ ನೀನ್ ನಿಜ ಹೇಳು, ದೇವ್ರ ಮೇಲೆ ಆಣೆ ಮಾಡಿ ಹೇಳು. ಬಿಡೈತೆ. ಸುಮ್ಮನೆ
ಹೇಗೆ ಚಾಕ್ಲೇಟು ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಬಂದರೆ ಮಾಡಿ ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದರೆ ಲೆಫ್ಟ್ ಸೈಡ್ಗೆ ಇದೆ, ಚೆನ್ನಾಗಿದೆ. ಬನ್ನಿ ಸುತ್ತ ತೋರಿಸ್ತೀನಿ ಹೇಗಿದೆ ಅಂತ. ಮುಂದೆ ನೋಡ್ಕೊಂಡು ಹೋಗ್ತೀವಿ, ಈ ಕಡೆ ಬಂದೆ ಸಾಕು, ಸ್ಲಿಪ್ಪರ್ ಜಾಸ್ತಿಗೆ. ಬನ್ನಿ ಫ್ರೆಂಡ್ಸ್, ದೇವಸ್ಥಾನ ಬಟ್ ಕ್ಲೋಸ್ ಆಗಿದೆ. ಚೆನ್ನಾಗಿದೆ ಪ್ಲೇಸು. ನೆಕ್ಸ್ಟ್ ಟೈಮ್ ನೀವು ಯಾರಾದ್ರು ಬಂದರೆ ಮಿಸ್ ಮಾಡ್ದಂಗೆ ವಿಸಿಟ್ ಮಾಡಿ. ಓಕೆ ಬನ್ನಿ ಫ್ರೆಂಡ್ಸ್, ಕೆಳಗಡೆ ದೇವಸ್ಥಾನಕ್ಕೆ ಹೋದ್ಮೇಲೆ ಸಿಗ್ತೀನಿ. ನೋಡಿ ದೇವಸ್ಥಾನ ಅಲ್ಲಿದೆ, ಬನ್ನಿ. ಓಕೆ ಬಾಯ್. ಮೇಲ್ಗಡೆ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಕೆಳಗೆ. ತುಂಬ ಜಾಸ್ತಿ ಏನು ಸ್ಟೆಪ್ಸ್ ಇಲ್ಲ, ಆರಾಮಾಗಿ ಹೋಗ್ಬೋದು. ಸೊ ಇಲ್ಲಿ ಬಂದವರು ಯಾರಾದರೂ ಗೊತ್ತಿಲ್ಲದೆ ಇರೋರು ಹೋಗ್ಬಿಟ್ಟು ದರ್ಶನ ಮಾಡಿ. ಚೆನ್ನಾಗಿದೆ ದೇವಸ್ಥಾನ. ಫೋಟೋಸ್ ಎಲ್ಲ ತಗೊಂಡು ಇವಾಗ ಹೋಗ್ತಾ ಇದ್ದೀವಿ ಕೆಳಗೆ. ಇನ್ನೂ 1 ಅವರ್ ಇದೆ ದರ್ಶನಕ್ಕೆ. ಸೊ ಏನು ಮಾಡೋದು ಗೊತ್ತಿಲ್ಲ, ನೋಡಬೇಕು ಇವಾಗ. ನೋಡಿ ಕೆಳಗೆ ಬಂದೇ ಬಿಟ್ವಿ. ಒಂದು 10 ಮಿನಿಟ್ಸ್ ಆಗುತ್ತೆ ಅಷ್ಟೇ ಕೆಳಗೆ. ನಮ್ಮ ಮೇಲೆ ವಾಕಲ್ಲಿ ಹೋದರೆ, ಕಾರ್ ಹೋಗೋದಕ್ಕೆಲ್ಲ ಜಾಗ ಇಲ್ಲ, ಸ್ಟೆಪ್ಸ್ ಇದೆ ಅಷ್ಟೇ ಟೆಂಪಲ್ ಮೇಲೆ ಹೋಗೋದಕ್ಕೆ. ಆರಾಮಾಗಿ ಹೋಗ್ಬೋದು, ಏಜ್ ಆಗಿರೋರು ಹೋಗ್ಬೋದು, ಏನಷ್ಟು ಇದಿಲ್ಲ. ಬಿಸಿಲು ಸಿಕ್ಕಾಪಟ್ಟೆ ಇದೆ ಅನ್ನೋದೊಂದು ಬಿಟ್ಟರೆ ಓಕೆ, ಚೆನ್ನಾಗಿದೆ ಮೇಲ್ಗಡೆ ದೇವಸ್ಥಾನ. ಬಟ್ ಓಪನ್ ಇರಲ್ಲ ಅದೊಂದು, ಬಟ್ ಕಾಣುತ್ತೆ ದೇವ್ರ ದರ್ಶನ. ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡೋಣ. ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ಲು ಇನ್ನೂ 1.5 ಅವರ್ ಇತ್ತು ನಾವು ಹೋಗೋಕ್ಕೆ, ಅಂದರೆ ಅದು ಓಪನ್ ಆಗೋದಕ್ಕೆ. ಅದಕ್ಕೆ ಬೇಗ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಸಾವಂದುರ್ಗಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಅಲ್ಲಿ ಕರ್ಕೊಂಡು. ಸಾವಂದುರ್ಗ ಎಲ್ಲಿ ಆಚೆ ಕಳಿಸಿ ಸುಮ್ಮನೆ ಸೈಡ್ಸು ನೋಡಿ. ಬೆಟ್ಟ ನೋಡಿ ಗೈಸ್ ಹೆಂಗಿದೆ. ನಾನು 2015 ಒಂದ್ಸಲ ಬಂದಾಗ ಹತ್ತಕ್ಕೆ ಹೋಗಿ ಭಯ ಆಗಿ ಕೆಳಗೆ ಇಳಿದು ಬಂದ್ಬಿಟ್ಟಿದ್ದೆ. 5 ನಿಮಿಷನೂ ಹತ್ತಿರಲಿಲ್ಲ. ಇದು ನೋಡಿ, ಇದು ನನ್ನ ಡ್ರೀಮ್ ಕಾರ್. ಇದು ಯಾವ ಕಾರ್ ಅಂತ ಗೆಸ್ ಮಾಡಿ ನೋಡೋಣ. ಅದಕ್ಕೆ ಯಾಕೆ ಅಂಕಿಸಿದ್ದೀನಿ. ಇದೇ ನೋಡಿ ಗೈಸ್ ಸಾವಂದುರ್ಗ ಬೆಟ್ಟ. ಸ್ಟಾರ್ಟ್ ಆಯಿತು. ಊಟ ಕೊಡಿಸಿಲ್ಲ ನನಗಿನ್ನೂ, ಅದಕ್ಕೆ ನನಗೆ ವಾಯ್ಸ್ ಬರ್ತಾ ಇಲ್ಲ. ಸಾವಂದುರ್ಗ ಅರಣ್ಯ ಫಾರೆಸ್ಟ್ ಎಂಟ್ರಿ ಆಯಿತು. ಹುಲಿ ಸಿಂಹ ಕಾಣಿಸಿದ್ರೆ ತೋರಿಸ್ತೀನಿ ನಿಮಗೆ. ಎಲ್ಲ ಗಾಡಿಲೇ ಇದ್ದೀವಲ್ಲ. ಗಾಡೀಲಿ ಒಂದು ಚಿಂಪಾಂಜಿ ಮಾತ್ರ ಇದೆ ಗೈಸ್, ಅದೊಂದೇ ನಾವು ಕೈಲಿ ತೋರ್ಸೋಕ್ಕಾಗೋದು. ಅದಕ್ಕೆ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದ್ರೆ ಮಾತ್ರ ಕಾಣಿಸೋದು ಫ್ರೆಂಡ್. ಅದು ನೋಡಿ ಕರಡಿ ಎಲ್ಲ ಇದೆ ಅಂತ ಹಾಕಿದ್ದಾರೆ, ಒಂದು ಕಾಣಿಸ್ಲಿಲ್ಲ. ಅಲ್ಲೆಲ್ಲೋ ಕರಡಿ ಬಂತು ಅಂತ ಎದುರಿಸ್ಬಿಟ್ರಲ್ಲ. ಇದೇ ನೋಡಿ ಸಾವಂದುರ್ಗ ಪಾರ್ಕ್. ತೋರಿಸ್ತೀನಿ ಅಂತ ಹೇಳು. ಆ ಕಡೆಯಿಂದ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬರ್ಬೇಕಾದ್ರೆ ಇದನ್ನ ತೋರಿಸ್ತೀನಿ. ಒಳಗಡೆ ಎಲ್ಲ ಚೆನ್ನಾಗಿದೆ, ಗೇಮ್ಸ್ ಎಲ್ಲ ಇದೆ, ಆಮೇಲೆ ತೋರಿಸ್ತೀನಿ ನಿಮಗೆ. ಇವಳೇ ಇನಾಗ್ರೇಷನ್ ಮಾಡಿ. ನಾನು ಬಂದಿದ್ದೆ ಗೈಸ್ ಒಂದ್ಸಲ, ಆ ಪಾರ್ಕ್ ಒಳಗೆಲ್ಲ ಹೋಗಿದ್ದೀನಿ. ಸೌಂದರ್ಯ ನಾನು ನಿಮಗೆ ಮರ್ಯಾದೆ ಕೊಡಬೇಕಲ್ವಾ? ಕ್ಲೋಸ್ ಆಗಿದೆ. ಊಟ ಲೆಸ್. ದೇವಸ್ಥಾನ ಅಲ್ಲ ಐತಿ ದೇವಸ್ಥಾನ. 50 ಅಂತ ನಮ್ಮಿಂದ ಇಲ್ಲಿ ಡೌನಲ್ಲಿ ನಡ್ಕೊಂಡೋದ್ರೆ ಬೆಟ್ಟಕ್ಕೆ ಹತ್ಬೋದು ತಾನೇ ಇಲ್ಲಿಗೆ. ನಾನು ಹಂಗೆ ಹೋಗಿದ್ದೀನಿ ಒಂದ್ಸಲ. ಬೆಟ್ಟ ನೋಡಿ ಗೈಸ್
ಪೇಷಂಟ್ ಇವಾಗ ಎಂಟ್ರಿ ಕೊಡ್ತಾವ್ರೆ ನೋಡಿ. ಹಿಂಗೆ ಗಂದಿ ಅಂದಿರ ಸಣ್ಣ ಮಾಡಿಬಿಟ್ಟೆ ನನ್ನ. ಯಾವ ಕಡೆಯಿಂದ ಸಣ್ಣ ಕಾಣ್ತವ್ರು ನೀವಾನ ಹೇಳಿ. 75 kg ಅವರೇ. ಇಲ್ಲೊಂದು ಮೇಕೆ, ಇಲ್ಲೊಂದು ಮೇಕೆ, ಇಲ್ಲೊಂದು ಅಷ್ಟೊಂದು ಚೆನ್ನಾಗೈತೆ ಅಂದ್ರ ನನ್ನ ಹತ್ರ ಬರಬೇಡ. ಅಪ್ಲೋಡ್ ಮಾಡೋ ನೋಡ್ದ ನೋಡಿ ಈ ಲೈನ್ ಎಷ್ಟು ಚೆನ್ನಾಗಿದೆ. ಸಾವಂತದುರ್ಗ ದೇವಸ್ಥಾನದಲ್ಲಿ ಹಾಕಿರೋದು. ಒಳಗಡೆ ಅವರೇ ಕಿವಿಗೆ ಇಟ್ಕೊಂಡು ಚೆನ್ನಾಗಿ ಕೊಟ್ಟೆ. ನಾನು ಇಟ್ಕೊಂಡೆ. ಆನೆ ನೋಡಿ ಎಷ್ಟು ಕ್ಯೂಟಾಗಿದೆ. ರೀ ನಂಗೊಂದು ದೇವ್ರ ಮನೆಗೆ ಆನೆ ಕೊಡಿಸ್ರಿ. ನೀನೇ ಇದೆಯಲ್ಲ ನೀವು. ನಾನು ಡೈಲಿ ಕೂತ್ಕೊಳ್ಳೋಕ್ಕಾಗಲ್ವಲ್ಲ. ದೇವಸ್ಥಾನಕ್ಕೆ ಬಂದಮೇಲೆ 2 ನಿಮಿಷ ಕೂತ್ಕೊಂಡು ಹೋಗ್ಬೇಕು. ಕಾಸಿಲ್ಲ, ಎದಳಿಪ ಬೇಕು ಚೇಂಜ್ ಇಲ್ಲ. ಸಾವಂತದುರ್ಗ ಪಾರ್ಕ್ ನೋಡಿ ಇದೆ. ಕಾರ್ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ಬನ್ನಿ ಇವಾಗ ಒಳಗೆ ಹೋಗೋಣ. ಅಯ್ಯೋ ಇಳಿದಿದ್ದು ನೋಡಿಲ್ಲ ನಿಮ್ಮ ಅದಕ್ಕೆ ಚಾರ್ಜ್ ಹಾಕಿಲ್ವಾ? ನೀನು ವಿಡಿಯೋ ಮಾಡ್ತಾ ಇರೋದು ಸ್ವಿಚ್ ಆಫ್ ಆಗುತ್ತೆ ನೋಡಿ. ನಮ್ಮ ಬೆಂಗಳೂರು ಜಂಜಾಟ ಎಲ್ಲ ನೋಡಿದ್ರೆ ಇಲ್ಲೇ ಎಷ್ಟು ಪೀಸ್ ಆಗಿದೆ. ಬಟ್ ಜೀವನ ಅಂತ ಬಂದಾಗ ಏನು ಮಾಡೋಕ್ಕಾಗಲ್ಲ, ಜಂಜಾಟದಲ್ಲೂ ಓಡಾಡಬೇಕು. ನೀನು ಕಾಮಿಡಿ ಮಾಡೋಕ್ಕೂ ಬರಲ್ಲ ಅಂತ ಗೊತ್ತಾಯ್ತಾ? ನೋಡಿ, ನಮ್ಮ ಬೆಂಗಳೂರಲ್ಲೂ ಈ ಥರ ಪ್ಲೇಸ್ ಇರ್ಬೋದು, ಬಟ್ ಇದುವರೆಗೂ ನೋಡಿಲ್ಲ. ಬಟ್ ನೋಡಿದ್ರೆ ಕಮೆಂಟ್ ಮಾಡಿ ಆ ಪ್ಲೇಸ್ ಎಲ್ಲಿದೆ ಅಂತ. ಖಂಡಿತ ವಿಸಿಟ್ ಮಾಡೇ ಮಾಡ್ತೀವಿ. ನೋಡಿ ಇವನು ಎಲ್ಲಿ ಬಂದರೂ ರೀಲ್ಸ್ ನೋಡೋದು ಬಿಡಲ್ಲ. ಅಲ್ಲೇ ಎಡಿಟ್ ಮಾಡಾಕ್ತವನಂತೆ ನಮ್ಮಣ್ಣ. ನನ್ನ ಹೆಂಡತಿಗೆ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟೈತೆ. ಯಾಕೆ ಹೊಟ್ಟೆ ಉರಿಸ್ತಾರೋ ಇಂಥ ಜನಗಳು ದೇವ್ರೇ. ನಮ್ಗೆ ಹೊಟ್ಟೆ ಉರ್ಸಕ್ಕೆ ಬನ್ನಿ ಫ್ರೆಂಡ್ಸ್, ಲಾಸ್ಟ್ ಡೆಡ್ ಎಂಡಲ್ಲೂ ಒಂದು ಲೇಕ್ ಇದೆ ಅಂತೆ. ಸೊ ನೋಡೋಣ. ನೋಡಿ
ಆಟ ಸಾಮಾನು ನೋಡ್ತಾ ಚಿಕ್ಕ ಮಕ್ಳು ಹೆಂಗೆ ಹೊಡಿತಾರೆ ಅಂತ ನೋಡಿ ಫ್ರೆಂಡ್ಸ್. ಇಲ್ಲಿ ಉಸಿರು ಮೇಲೆ ಕೆಳಗೆ ಹೋಗ್ತಿತ್ತು ಮೆಟ್ಲಕ್ಕೆ. ಇಲ್ಲಿ ನೋಡಿ ಆಟ ಸಾಮಾನು ನೋಡಿದ ತಕ್ಷಣ ಜೋಕಾಲಿ ನೋಡಿದ ತಕ್ಷಣ ಓಡಾಯ್ತಾರದ. ಪ್ಲೇಸಸ್ ಎಲ್ಲ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಯಾವುದೋ ಮಗು ಕೂತಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಯಾವರಲ್ಲಿ ಬೇರೆ ಐತೆ ಮುರ್ಗಿರ್ದು ಹೋಗ್ಬಿಟ್ರೆ ಕಲ್ಕೊಟ್ಟವ್ರೆ ಸೋನು. ಬರಲ್ಲ ಕುದುರೆ ಮೇಲೆ ಕೂರಿಸ್ರಿ. ನೋಡಿ ಫ್ರೆಂಡ್ಸ್, ಇವರು ಆಟ ಆಡ್ತಾರ ನೋಡಿ. ಅವ್ರ ಏಜ್ಗೂ ಅವ್ರು ಆಡ್ತಾರ ಆಟಗಳಿಗೂ ಒಂದಕ್ಕಾದ್ರೂ ಸಂಬಂಧ ಐತೆ ನೋಡಿ ಫ್ರೆಂಡ್ಸ್. ಮೇಲೆ ನಿಂತ್ಕೊಂಡು ಅದ್ರ ಮೇಲೆ ಆ ಕಡೆ ಒಬ್ರು ಈ ಕಡೆ ಒಬ್ರು. ಇಲ್ಲ, ನಾನು ಮೇಲೆ ಹೋಗ್ತಾ ಇದ್ದೀನಿ. ಸಮ ಇದೆ ತೂಕ. ಕಣ್ಣು ಚಿಟ್ಟೆ ಹೊಡಿತಾ ಇದ್ದಾವೆ. ಅಣ್ಣ ನಾನು ಬಿದ್ದೋಗ್ಬಿಡ್ತೀನಿ. ಅಣ್ಣ ಕಾಲು ಗಿಡಬೇಡ, ಕಾಲು ಕಟ್ಟಾಯ್ತು. ಹಿಂಗೆ ಇಟ್ಕೋಬೇಕು. ಮತ್ತೆ ಫಾಸ್ಟ್ ಹೋಗ್ತಿದ್ಯಾ? ಕಾಲು ಗಿಡಬೇಡ. ನೋಡಿ ಫ್ರೆಂಡ್ಸ್, ಇವ್ರಿಗೆ ಕರೆಕ್ಟಾಗಿ ಅವ್ರ ಏಜ್ಗೆ ಅವ್ರ ಮಕ್ಳು ಬಂದು ಇಲ್ಲಿ ಆಡಬೇಕು. ಆದರೆ ಇವ್ರುಗಳು ನೋಡ್ರಿ ಯಾವ ಆಟ ಆಡ್ತವ್ರೆ. ನೋಡಿ ಫ್ರೆಂಡ್, ಮೀಟರ್ ಇರೋ ಥರ ಅದಾಡ್ತೀನಿ ಇದಾಡ್ತೀನಿ ಅಂತ ಹೇಳ್ತಾಳೆ ನಮ್ಮ ಹೆಂಡತಿ. ನೋಡಿ ನಾನು ಹೆಡ್ತಿ ತೂಕ ಅವಳಿ ಅಂತ ಹೇಳೋ. ಹೆಣ್ಮಕ್ಳ ಸ್ಟ್ರಾಂಗು ಗುರು. ಕೊನೆಗೂ ಪ್ರೂವ್ ಆಯಿತು. ಫೋನ್ ಅದು ನನಗೆ ನೋಡಿ ಹಂಗೆ ಆಡ್ತಿದ್ದಾರೆ ನೋಡಿ. ಇವ್ ನೀನ್ ತೂಕ ಇದ್ಯಾ? ನಾನು ಹಿಂಗೆ ಅಂದರೆ ಹೊಟ್ಟಬಿಡ್ತೀನಿ. ನಿನ್ಗೆ ಎತ್ತಿರೋ ಹೋಗ್ಲಿಲ್ಲ ನಾನು ನೋಡು. ನಂಗೆ ಬಿದ್ದೋಯ್ತೀನಿ, ನನ್ನ ಮಗು ಕೊಡಿಸ್ಕೊಬಿಡ್ತೀನಿ. ನಾನು ಹೇಳ್ತೀನಿ ಆಯ್ತು, ಇದು ಲಾಸ್ಟ್ ಬಿಡಿ ಇಳಿತೀನಿ. ನಾನು ಹೇಳ್ತೀನಿ ಜಗಳ ಹೇಳೋಣ ಬಾ, ನಾನೇ ತಳ್ತೀನಿ ಬಾ ಜಗಳ. ಬಿದ್ದೋಯ್ತೀನಿ ಅಣ್ಣ, ನಾನು ಅಣ್ಣ ಬಿದ್ದೋಯ್ತೀನಿ. ಯಾವಲ್ಲಿ? ನಾಗವಲ್ಲಿ. ಮುರ್ಗಿರ್ದು ಹಾಕಿರೋ ಬಿಡ್ರು. 10 ರೂಪಾಯಿ ಎಕ್ಸ್ಟ್ರಾ ಇಸ್ಕೊಂಡವ್ರು. ನೀ ಅಮ್ಮ ಕೊಡ್ದು ಬಿಡುತ್ತೆ ನಿನ್ಗೆ ಹೇಳಿದ ತಕ್ಷಣ. ನೆಟ್ಟಿಗೆ ನಿಂತ್ಕೊ ನೀನು. ಹಾಂ ಹೇಳಿ, ನಾನು ನಿಂಗೆ ಜರ್ಕೊಂಡ್ಬಿಡ್ತೀನಿ. ಬಿದ್ದೋದ್ರೆ ಹೋಗಿ ಟೊಮೊಟೊ ಹೊಡೆದಾಗ ಹೊಡೆದೋಗ್ಬಿಡ್ತೀಯಾ? ಈಗ ಅವ್ರು
ನೋಡಿ ಫ್ರೆಂಡ್ಸ್, ನಾನು ಹೇಳ್ತಿ ಕ್ಲೋಸ್ ಅಪ್ ತೋರಿಸ್ತೀನಿ ನೋಡಿ ರಿಯಾಕ್ಷನ್. ಪ್ಲೀಸ್ ಎಲ್ಲಾರನ್ನ ಎದುರಿಸ್ತಾಳೆ ನೋಡಿ ಅವಳು. ಈ ತರ ಎಲ್ಲ ಹಾಕ್ಬಿಟ್ರೆ ಕಮೆಂಟ್ ಸಕ್ಕತ್ತ ಬರ್ತಾವ ಆಮೇಲೆ. ಎಂಜಾಯ್ ಮಾಡ್ದ ಇವತ್ತು ನೋಡಿ ಫ್ರೆಂಡ್ಸ್. ನೀವು ಬಂದರು ಈ ಕಡೆ ಎಲ್ಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಒನ್ ಡೇ ವಿಸಿಟ್ ಮಾಡೋದಿದ್ರೆ ಒಳ್ಳೆ ಪ್ಲೇಸು, ಟೈಮ್ ಸ್ಪೆಂಡ್ ಮಾಡ್ಬೋದು. ಫ್ರೆಂಡ್ಲಿ ಬಜೆಟು. ಗೈಸ್, ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು, ಪೂಜೆ ಎಲ್ಲ ಚೆನ್ನಾಗಾಯಿತು. ಇವಾಗ ಚನ್ನಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಸನ್ಸೆಟ್ ನೋಡಿ ಗೈಸ್ ಹೆಂಗಿದೆ. ಸ್ವಲ್ಪ ಲೆಫ್ಟ್ ಹ್ಯಾಂಡ್ ಸ್ವಲ್ಪ ಲೈಟಾಗಿ ರೈಸ್ ಮಾಡು. ಎತ್ತಬೋದ ಏನಕ್ಕೆ ಕುಂಕುಮ ಗಿಂಕುಮ ಎಲ್ಲ ಏರೇ ಹಂಗೇನಿಲ್ಲ. ಉದ್ದುದಕ್ಕಾಗ್ತಾನೆ ಕುಡಿಯಕ್ಕ ನಾವೊಂದು ಸ್ವಲ್ಪ ಕಾಣಿಸ್ಕೊಂತೀವಿ, ನಾವು ತೋರಿಸಿದ್ರೆ ಬೇಡ ಅಂತ. ಅಷ್ಟು ಕಷ್ಟಪಟ್ಟು ಒಂದು 4 ಐಟಮ್ ಇಷ್ಟ ಆಗಿದೆ. ಹಿಂದ್ಗಡೆ ಕೇಳ್ತಾ ಇದ್ದಾರೆ ಕೊಡೋಣ. ಬಿಲ್ ತೋರಿಸ್ತೀನಿ, ಇದೆ ಅಕ್ಕ, ನಾನು ಬಿಲ್ ತೋರಿಸ್ತೀನಿ. ಗಾಡಿ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಅಣ್ಣ ತಮ್ಮ ಇಬ್ರು ಒಂದೇ ಸೈಜಲ್ಲಿ ಕಾಣ್ತವ್ರಲ್ಲ ಕೈ. ಅದಕ್ಕೆ ಅಣ್ಣ ತಮ್ಮ ಅನ್ನೋದು ನಮ್ಮಲ್ಲಿ. ಅಣ್ಣಗೆ ಅಂತ ತಗೊಂಡಿರೋದ್ನೆಲ್ಲ ಇಲ್ಲೇ ಮಕ್ಕಳು ತಿಂತಾ ಇದೀವಿ. ನೀವು ತಿಂತೀರಾ ಫ್ರೆಂಡ್ಸ್? ತಗೊಳ್ಳಿ ಫ್ರೆಂಡ್ಸ್, ತಿನ್ನಿ. ನಾನು ಜಾಸ್ತಿ ವಿಡಿಯೋ ಮಾಡಬಾರ್ದು ಅಂತಾರೆ. ಗೈಸ್, 20 ರೂಪಾಯಿ ಬಜ್ಜಿ ತರಕ್ಕೆ ಯಾರು ಹೋಗ್ಬೇಕು ಅಂತ ಜಗಳ ಆಡ್ತಾವ್ರೆ. ನೀವು ನೋಡಿ ಇಲ್ಲಿ ಬಿಟ್ಬಿಟ್ಟು ಹೋಗ್ಬಿಡ್ತೀವಿ ಅಂತ ಭಯ ಪಡ್ಕೊಂಡು ನಡೆಯಬೇಕಲ್ಲಮ್ಮ. ಅಲ್ಲಿ ನೋಡಿ ಏನ್ ಜನಗಳು. ಈಗ ನೋಡಿ ಎಲ್ಲ ಒಂದೊಂದ್ ಕಡೆಯಿಂದ ಇಳಿದ್ಬಿಟ್ಟು ಹೋಗ್ಬಿಟ್ರು. ಮನೆಗೆ ತಿಂಡಿ ತಗೊಳಕ್ಕೆ ಅಂತ ಹೋಗ್ತಾ ಇದಾರೆ ನೋಡಿ. ಗೈಸ್, ಏನೋ ತಗೋಬತ್ತವನೆ. ನನಗೆ ಇದು ಸಾಕಿದೊಂದು, ಇದು ಇದರಲ್ಲೊಂದು, ಅದು ಈ ಕಲರ್ ಎಲ್ಲ ನನಗೇನ. ನನಗೆ ತಿನ್ನಲ್ಲ. ಯು ಈಟ್. ನಾನು ನಿಜ ತಿನ್ನಲ್ಲ, ಕೇಕು ಬೇಡ ನನಗೆ. ಒಬ್ಬೊಬ್ರು ಒಂದೊಂದು ಕವರ್ ಹಿಡ್ಕೊ ಬರ್ತಾವ್ರಿ. ಏನು ತಗೊಂಬಂದವ್ರು ಗೊತ್ತಿಲ್ಲ. ಇದು ನಮ್ಮ ಅಣ್ಣಂದೇ ಲಾರಿ ಅಂತ ಹೇಳಕ್ಕಾಗುತ್ತಾ? ಇಲ್ಲ. ಗೈಸ್, ಬಂದ್ವಿ ನೋಡಿ ಮನೆಗೆ. ಇದೇ ಮನೆ. ಬಂದ್ವಿ ನೋಡಿ ಗೈಸ್ ಮನೆಗೆ. ಶ್ರೇಯ ಮೂಳೆ ಜೂಮ್ ಹಾಕ್ಬೇಕು. ಸೊ
ಓಕೆನಾ ಟ್ಯಾಂಕ್ ಕೊಡ್ಕೊಂಡು ಕರ್ಕೊಂಡು ಹೊರಟೋಗಿ ಎಷ್ಟು ಒಂದು ಎರಡು ನಾಲ್ಕು ಒಂದು 5 ಜನ ಬರ್ತಾರೆ ಕೊಡು. ಹಂಗೆ ಗ್ಯಾಪಲ್ಲಿ ಮಕ್ಕ ಮುಚ್ಕೊಬಿಡ್ತಾರೆ. ಅವನು ಹಂಗೆ ಹಾಕ್ತೀನಿ ಬರ್ತಾಳಲ್ಲ ಅಲ್ಲೇ. ಬಾಯ್ ಮಾಮ. ನಾನು ಹೇಳ್ತೆ ಆಲ್ ದ ಬೆಸ್ಟ್ ಅಂತ. ಬಾಯ್ ಬಾಯ್. ಸರಿ ಆಯ್ತು ಕಣಪ್ಪ. ಮಚ್ಚ ಇಲ್ಲ ಮಚ್ಚ ಕೆಳಗಡೆ ಅವ್ನು. ಮಚ್ಚ ಬಾಯ್ ಕಣ. ಅವ್ನು ಕೆಳಗವನೆ. ಮತ್ತು ತಲೆನೋವಿಗೆ ಒಳ್ಳೆಯದು. ಅವತ್ತು ಇದ್ರಲ್ಲಿ ಎಷ್ಟೊಂದು ಕಾಯಿ ಬಿಟ್ಟಿತ್ತಲ್ಲ. ನಾವು ಮುಂದೆ ಹೋಗ್ಬೇಕಂತೆ, ನೀವಿಬ್ರು ಹಿಂದೆ ಕೂತ್ಕೊಳ್ಳಿ. ಬಾಯ್ ಬಾಯ್. ಅಣ್ಣ ಕರೀತು. ಬಾಯ್ ಟಾಟಾ ಬಾಯ್ 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 ಬಾಯ್. ಸಾಕು ಹೋಗೋಗಾಯ್ತು. ಬಾಯ್. ನೋಡಿ ಫೈನಲಿ ಬ್ಯಾಕ್ ಟು ದ ಹೋಮ್. ಮನೆಗೆ ಬಂದ್ವಿ. ನಮ್ಮ ಗಾಡಿ ಮುಂದೆ ಇದೆ. ಗಬ್ಬಿ ಆಗ್ಬಿಟ್ಟವಳೆ ಗಬ್ಬಿ. ಬಟ್ಟೆ ಒಣಗಾಕ್ಬೇಕು ಗೈಸ್. ಮಧ್ಯಾಹ್ನ ಹೋಗೋ ಟೈಮಲ್ಲೇ ಬಟ್ಟೆ ಹಾಕ್ಬಿಟ್ಟು ಹೋಗಿದ್ದೆ. ಸೊ ಎಲ್ಲ ಬಟ್ಟೆ ಒಣಗಾಕ್ಬಿಟ್ಟು ಮಲ್ಕೋಬೇಕು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗೈಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಸೋನು ಶರಣ್ ವ್ಲಾಗ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.